ಹಾಯ್ ಫ್ರೆಂಡ್ಸ್, ನಾವಿವತ್ತು ಪಂಜಾಬಲ್ಲಿ ಮಾಡೋವಂಥ ಸ್ಪೆಷಲ್ ಆಲೂ ಪಾಲಕನ್ನು ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿ ಮತ್ತು ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಟ್ರೈ ಮಾಡಿ, ಈಸಿ ಇದೆ. ಸೊ ನೆಕ್ಸ್ಟ್ ಮೊದಲಿಲ್ಲಿ ಆಲೂಗಡ್ಡೆನ ಒಂದು 4-5 ಕುಕ್ಕರಲ್ಲಿ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಆಮೇಲೆ ಪಾಲಕ್ನು ಸಣ್ಣಗೆ ತೊಳೆದು ಅದನ್ನು ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಮೆತ್ತಗಾಗೋರು ಕುದಿಸ್ಕೊಂಡು ಅದು ತಣ್ಣಗಾಗಕ್ಕೆ ಬಿಡಿ. ನೀರು ಹಾಕಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸು, ಗೋಡಂಬಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ ಹಾಕಿ ಮೊದಲಿಗೆ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ. ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಗೋಡಂಬಿ ಸೇರಿಸ್ಕೊಳ್ಳಿ. ಗೋಡಂಬಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾಗೋವರೆಗೂ ನಾವಿಲ್ಲಿ ಏನು ಆಲೂಗಡ್ಡೆ ಇದೆಲ್ಲ ಸಣ್ಣ ಸಣ್ಣಾಗಿ ಪೀಸ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡಬೇಡಿ, ಈ ಥರ ಚೌಕದಾಗಿ ಪೀಸ್ ಮಾಡ್ಕೊಳ್ಳಿ. ನಂತರ ಇದು ಈರುಳ್ಳಿ ಫ್ರೈನ ಮತ್ತು ಪಾಲಕ್ ಸೊಪ್ಪು ಏನು ಕುದಿಸಿರ್ತೀವಲ್ಲ ಎಲ್ಲನೂ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಬರುತ್ತೆ. ಸೊ ಇದನ್ನು ಒಂದು ಪಾತ್ರೆಯಲ್ಲಿ ಈಗ ಬೆಣ್ಣೆ ಹಾಕಿ, ಬೆಣ್ಣೆ ಇದ್ರೇ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಸ್ವಲ್ಪ ಬೆಣ್ಣೆ, ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬಿ ಇಟ್ಕೊಂಡಿದ್ದೇನಲ್ಲ ಪೇಸ್ಟನ್ನು ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂದಿಲ್ಲಿ 2 ಮಿಕ್ಸರ್ ಜಾರ್ ಆಯ್ತದು. ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ಕುದ್ದ ಮೇಲೇ ನೆಕ್ಸ್ಟು ಸ್ವಲ್ಪ ಜಾರಿಗೆ ನೀರು ಹಾಕಿ ನಿಮಗೆ ಯಾವ ಥರ ಬೇಕೋ ಕನ್ಸಿಸ್ಟೆಂಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು 2 ನಿಮಿಷ ಕುದಿಯೋಕೆ ಬಿಡಿ. ಸ್ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಡಿ, ಇಲ್ಲಾಂದರೆ ತಳ ಹಿಡಿದೋಗುತ್ತೆ. ಇದು ಚೆನ್ನಾಗಿ ಕುದ್ಮೇಲೆ ನೋಡಿದ್ರಲ್ಲ, ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಕುದ್ಮೇಲೆ. ಆಮೇಲೆ ಇದಕ್ಕೆ ಒಂದು 2-3 ಸ್ಪೂನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಸೇರಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮೊಸರು ಸೇರಿಸ್ಕೊಳ್ಳಿ. ಆಮೇಲೆ ನಂತರ ಇದಕ್ಕೆ ನಾವು ಏನು ಆಲೂಗಡ್ಡೆ ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡ್ಲಿಕ್ಕೆ ಹೋಗಬೇಡಿ, ಇನ್ನು ಪೀಸ್ ಇರುತ್ತಲ್ಲ ಆ ಥರ ಕುಡಿಸ್ಕೊಳ್ಳಿ. ಸೊ ಮತ್ತೆ ಒಂದು 2 ನಿಮಿಷ ಕುದಿಸಿದ ಮೇಲೆ ನಮ್ಮದು ಆಲೂ ಪಾಲಕ್ ರೆಡಿ ಆಗುತ್ತೆ. ಈಗ ಈ ರೀತಿ ಮುಚ್ಚಿ ಕುದಿಯೋಕೆ ಬಿಡಿ. ಸೊ ನೋಡಿದ್ರಲ್ಲ, ಒಳ್ಳೆ ಕಲರ್ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ.